ಯಾವತ್ತೂ ರಣ ಹೇಡಿ ಥರ ಯೋಚನೆ ಮಾಡಿಲ್ಲ, ಮುಂದೆನೂ ಮಾಡಲ್ಲ. ಯಾಕಂದರೆ ಅವಳ ಗುಣ ಏನು ಅಂತ ನನಗೆ ಗೊತ್ತು. ಅವಳ ಮುಂದೆ ಎಂಥ ದೈತ್ಯ ಶಕ್ತಿ ಬಂದು ನಿಂತರೂ ಕೂಡ ಧೀರ ತಂದಿಂದ ಹೋರಾಡ್ತಾಳೆ ಹೊರತು ಒಂದು ಹೆಜ್ಜೆನೂ ಹಿಂದೆ ಇಡಲ್ಲ. ಮತ್ತೆ ಆ ರಕ್ಷಾಗೋಳನ ಯಾಕೆ ಸೃಷ್ಟಿ ಮಾಡ್ಕೊಂಡಿದ್ದಾಳೆ ಅವಳು? ಆ ರಕ್ಷಾ ಕವಚನ ಅವಳು ಸೃಷ್ಟಿ ಮಾಡ್ಕೊಂಡಿಲ್ಲ. ಇದ್ರ ಹಿಂದೆ ಏನೋ ಮರ್ಮ ಇದೆ, ಅಥವಾ ಬೇರೆ ಯಾರೋ ರಕ್ಷಾ ಕವಚನ ನಿರ್ಮಿಸ್ದಾಗಿದೆ. ಅದು ಯಾರು ಯಾಕೆ ಸೃಷ್ಟಿ ಮಾಡಿದ್ದಾರೆ ಅಂತ ಗೊತ್ತಾದ್ರೆ ನೀನು ಸುಲಭವಾಗಿ ಆ ರಕ್ಷಾ ಕವಚನ ಭೇದಿಸಿ ಅಮೃತನ ಸಂಹಾರ ಮಾಡ್ಬೋದು. ಅಕ್ಕ, ಆ ರಕ್ಷಾಗೋಳನ ಅವಳೇ ಸೃಷ್ಟಿ ಮಾಡ್ಕೊಂಡಿದ್ದಾಳೋ ಅಥವಾ ಬೇರೆ ಯಾರಾದರೂ ಸೃಷ್ಟಿ ಮಾಡಿದಾರೋ ಅದು ನನಗೆ ಬೇಕಾಗಿಲ್ಲ. ನಿನ್ನ ಆ ಜನ್ಮ ವೈರಿ ಬದುಕಿರೋದು ಕೆಲವೇ ಗಂಟೆಗಳು ಮಾತ್ರ. ಅದನ್ನ ಹೇಗೆ ಹೇಳ್ತೀಯ? ನಾಳೆ ಸೂರ್ಯೋದಯ ಆಗ್ತಿದ್ದಾಗೆ ಸ್ಪರ್ಶಕಾಲ ಆರಂಭ ಆಗುತ್ತೆ. ಆಗ್ಲಿಂದನೇ ನನ್ನ ಶಕ್ತಿ 100 ಮಣಿ ಆಗುತ್ತೆ. ಆಗ ಈ ಜಗತ್ತಿನ ಯಾವ ಶಕ್ತಿನೂ ನನ್ನ ಮುಂದೆ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. ಆ ಸಮಯದಲ್ಲಿ ಅಮೃತನ ಸಂಹಾರ ಮಾಡಿ ನಾಗಮಣಿನ ನಮ್ಮ ವಶಕ್ಕೆ ತಗೊಂತೀನಿ. ಅಷ್ಟು ಮಾಡು. ಆ ಜನ್ಮ ಪರ್ಯಂತ ನಿನಗೆ ನಾನು ಋಣಿಯಾಗಿರ್ತೀನಿ. ನಿನ್ನ ಈ ಬಂಧನದಿಂದ ಮುಕ್ತಿಗೊಳಿಸಿ ನಮ್ಮ ಲೋಕಕ್ಕೆ ಸಂಭ್ರಮದಿಂದ ಕರ್ಕೊಂಡು ಹೋಗ್ತೀನಿ. ಇದು ನನ್ನ ಕರ್ತವ್ಯ ಅಕ್ಕ. ನೀನ್ ಯಾಕೆ ಋಣದ್ ಮಾತಾಡ್ತಾ ಇದೆಯಾ? ಆ ಶಾಸ್ತ್ರಿ ಎಲ್ಲಿಗೋದ? ಧ್ಯಾನದಲ್ಲಿದ್ದವನು ಇದ್ದಕ್ಕಿದ್ದಾಗೆ ಕಣ್ಬಿಟ್ಟು ಎದ್ದೋದ. ಎಲ್ಲಿಗೆ ಗೊತ್ತಿಲ್ಲ. ಬರ್ಲಿ, ಸಿಗದೆ ಎಲ್ಲಿಗೆ ಹೋಗ್ತಾನ ಅವನು? ಅವನಿಗೆ ನನ್ನ ಪ್ರಹಾರದ ಸ್ವಾಗತ ಕಾದಿದೆ. ರುದ್ರ, ಭೈರವ, ನಿಮ್ಮ ನೀಚ ಕೃತ್ಯಕ್ಕೆ ತಕ್ಕ ಶಾಸ್ತಿನ ಪರಮೇಶ್ವರ ಮಾಡೇ ಮಾಡ್ತಾನೆ. ಹಾಲು ಕುಡದೆ ಬದುಕೋದೆ ಈಗಿನ ಕಾಲದಲ್ಲಿ ಕಷ್ಟ. ಅಂಥದ್ರಲ್ಲಿ ವಿಷವನ್ನು ಕುಡಿದು ಅರ್ಗಿಸ್ಕೊಂಡು ಆರಾಮಾಗಿರ್ತೀನಿ ಅಂತ ನೀವು ಅಂದ್ಕೊಂಡ್ರೆ ಅದು ನಿಮ್ಮ ದೊಡ್ಡ ಮೂರ್ಖತನ. ಮಲ್ಲಿ ಮಲ್ಲಿ ಮಲ್ಲಿ, ಎಲ್ಲಿದ್ಯಾ ನೀನು? ನಾನು ಅಮೃತ ಬಂದಿದ್ದೀನಿ. ಅಯ್ಯೋ ದೇವ್ರೆ, ಅವಳನ್ನ ನೀನೇ ಕಾಪಾಡ್ಬೇಕು ಪರಮೇಶ್ವರ. ಮಲ್ಲಿ 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 ಮಲ್ಲಿ. ನಾಗಮಣಿಗೆ ಆದಿ ಇಲ್ಲಿ ಅಂತ್ಯ ಇಲ್ಲ ಅಂತ ಎಲ್ಲಿ ಭೂತಾಟಿದ್ದಾರೆ ನಾಗರತ್ನನ್ನ? ಮಲ್ಲಿ ಮಲ್ಲಿ, ನಾನು ಅಮೃತ ಬಂದಿದ್ದೀನಿ. ಎಲ್ಲಿದ್ಯಾ? ಬಾ ಮಲ್ಲಿ. ಅಮೃತಕ್ಕ, ಮಲ್ಲಿ ಮಲ್ಲಿ, ಎಲ್ಲಿದ್ಯಾ ನೀನು? ಅಮೃತಕ್ಕ, ನಿನ್ ಮಾತು ನನಗೆ ಕೇಳ್ತಾ ಇದೆ. ನೀನ್ ಇಲ್ಲೇ ಎಲ್ಲೋ ಇದ್ಯಾ? ದಯವಿಟ್ಟು ಬಾ ಮಲ್ಲಿ. ಮಲ್ಲಿ ಮಲ್ಲಿ, ಎಲ್ಲಿದ್ಯಾ? ಅವ್ರು ನಿನ್ನ ಎಳ್ಕೊಂಡು ಹೋದಾಗಿಂದ
ನಾನು ಅನುಭವಿಸ್ತಾ ಇರೋ ಆತಂಕ ಅಷ್ಟಿಷ್ಟಲ್ಲ. ಇದು ತಮಾಷೆ ಮಾಡೋ ಸಮಯ ಅಲ್ಲಮ್ಮ. ನೀನು ಎಲ್ಲೇ ಇದ್ರು ನನ್ನ ಕಣ್ಮುಂದೆ ಬಂದು ನಿಂತ್ಕೊಂಬಲ್ಲಿ. ನಿನ್ನ ಮುಖ ನೋಡಿದ್ಮೇಲೆ ನನಗೆ ಸಮಾಧಾನ ಆಗುತ್ತೆ. ಮಲ್ಲಿ 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 ನಿನ್ನನ್ನು ಕರ್ಕೊಂಡು ಬಂದಿರೋದು ಅರ್ಜುನ್ ಅವರು. ಅವ್ರ ಮನೆಗೆ ಬಂದು ಮಲ್ಲಿ ಎಲ್ಲಿ ಅಂತ ಕೇಳಿದ್ರೆ ನಾನು ಏನಂತ ಉತ್ತರ ಕೊಡ್ಲಿ? ಮಲ್ಲಿ, ದಯವಿಟ್ಟು ನಿನ್ನ ಕೈ ಮುಗಿತೀನಿ, ಬೇಗ ಬಾ ಅಮ್ಮ. ಅಮೃತಳ ಧ್ವನಿ ಕೇಳಿಸ್ದಾಗ ಆಗ್ತಾ ಇದೆಯಲ್ಲ. ನಾಗರತ್ನ ಹುಡ್ಕೊಂಡು ಅಮೃತ ಇಲ್ಲಿಗೆ ಬಂದ್ಲ. ಛೇ, ಇವತ್ತು ಸೂರ್ಯಗ್ರಹಣ. ಅವಳು ಮನೆಯಿಂದ ಹೊರಗಡೆ ಇದ್ರೆ ಅವಳಿಗೆ ಅಪಾಯ. ಅವಳು ಯಾಕೆ ಮನೆಯಿಂದ ಹೊರಗಡೆ ಬಂದ್ಲು? ಅಮೃತ, ಶಾಸ್ತ್ರಿಗಳೇ, ಅಮೃತ, ನೀ ಇಲ್ಲೇನಮ್ಮ ಮಾಡ್ತಾ ಇದೀಯಾ? ನಮ್ಮ ಮನೇಲಿ ಮಲ್ಲಿ ಅಂತ ಇದ್ಲಲ್ಲ, ಅವಳನ್ನ ಆ ರುದ್ರ ವಿಷ್ಣು ಇಬ್ರು ಮನೆಯಿಂದ ಎಳ್ಕೊಂಡು ಹೋದ್ರು. ಆಮೇಲೆ ನೋಡಿದ್ರೆ ಮನೆಗೆ ಅವರಿಬ್ಬರೇ ಬಂದ್ರು. ಅವಳು ಎಲ್ಲಿದ್ದಾಳೆ ಏನು ಅನ್ನೋದೇ ಗೊತ್ತಿಲ್ಲ ಶಾಸ್ತ್ರಿಗಳೇ. ಅದಕ್ಕೆ ಅವಳ ಹುಡ್ಕೊಂಡು ಬಂದೆ. ನೀನು ಎಂಥ ದೊಡ್ಡ ತಪ್ಪು ಮಾಡ್ತಾ ಇದೀಯ ಅಂತ ಗೊತ್ತಿದೆಯೇನಮ್ಮ ನಿನಗೆ? ನಾನೇನು ತಪ್ಪು ಮಾಡ್ತಾ ಇದ್ದೀನಿ? ಇವತ್ತು ಗ್ರಹಣ ಅನ್ನೋದು ಮರ್ತು ಬಿಟ್ಟೆ ನೀನು. ಇದು 250 ವರ್ಷಗಳಿಗೊಂದ್ಸಾರಿ ಬರೋ ಕೇತುಗ್ರಸ್ತ ಖಗ್ರಾಸ ಸೂರ್ಯಗ್ರಹಣ. ಈ ಗ್ರಹಣ ವಾಸುಕಿ ವಂಶದ ನಾಗಗಳಿಗೆ ಶಾಪ ಅನ್ನೋದು ಗೊತ್ತು ತಾನೆ ನಿನಗೆ? ಗೊತ್ತು, ಆದ್ರೆ ನಿಮ್ಮ ಮನೆಯಲ್ಲಿದ್ದ ಮಲ್ಲಿ ವಿಷಯ ತಾನೆ? ಹೌದು. ಅವಳನ್ನ ಸುರಕ್ಷಿತವಾಗಿ ಕಾಪಾಡೋದು ನನ್ನ ಜವಾಬ್ದಾರಿ. ಮೊದಲು ನೀ ಇಲ್ಲಿಂದ ಹೊರಟು ಮನೆ ಸೇರ್ಕೊ. ಅಲ್ಲ ಶಾಸ್ತ್ರಿಗಳೇ. ನೋಡಮೃತ, ಆಗೋದೆಲ್ಲ ಒಳ್ಳೇದಕ್ಕೆ. ನೀನೇನು ಯೋಚನೆ ಮಾಡೋದಕ್ಕೆ ಹೋಗಬೇಡ. ನೀನು ಸುರಕ್ಷಿತವಾಗಿರೋದಷ್ಟೇ ನನ್ನ ಮುಖ್ಯ. ನನ್ನ ಮೇಲೆ ನಂಬಿಕೆ ಇಟ್ಟು ನೀ ಹೋಗಿ ಮನೆ ಸೇರ್ಕೊ. ಆ ಮಲ್ಲಿನ ನಾನು ಕಾಪಾಡ್ತೀನಿ. ಹೋಗಮೃತ, ಮನೆಗೆ ಹೋಗು, ಹೊರಡು. ಸರಿ ಶಾಸ್ತ್ರಿಗಳೇ. ಮಣಿ, ಅದ್ಯಾಕೋ ಕಣೆ, ನೀನು ನೋಡಿದ್ರೆ ನನಗೆ ಅಯ್ಯೋ ಪಾಪ ಅನ್ಸುತ್ತೆ. ಅಲ್ಲ, ಆ ಮಲ್ಲಿ ನಿನಗೆ ಬಂದು ಅಲ್ಲ, ಬಳಗ ಅಲ್ಲ, ಸ್ನೇಹಿತನೂ ಅಲ್ಲ, ಓಡುಡ್ದೋಳಂತೂ ಮೊದಲೇ ಅಲ್ಲ. ಹಾಗಿರುವಾಗ ಇಷ್ಟೊಂದು ಕಾಳಜಿ, ಪ್ರೀತಿ, ಮಮತೆ ಯಾಕೆ ಅವಳ ಮೇಲೆ? ಇವಳಿಗೆ ತಂದೆ ತಾಯಿ ಬಂಧು ಬಳಗ ಯಾರೂ ಇಲ್ಲ, ಹಾಗೆ ಮಲ್ಲಿಗೂ ಯಾರೂ ಇಲ್ಲ. ಅನಾಥರಿಗೆ ಅನಾಥರನ್ನ ಕಂಡ್ರೆ ತಾಯಿಯ ಪ್ರೀತಿ, ಕರುಣೆ, ವಾತ್ಸಲ್ಯ ಎಲ್ಲ ಉಕ್ಕಿ ಹರಿಯುತ್ತೆ ಕಣ. ಅದಕ್ಕೆ ಇವಳಿಗೆ ಮಲ್ಲಿನ ಕಂಡ್ರೆ ಎಲ್ಲಿ ಇಲ್ದಿರೋ ಪ್ರೀತಿ. ನೋಡ್ಮಣಿ, ನೀನೆಷ್ಟೇ ಚಡಪಡಿಸಿದ್ರು, ಆತಂಕ ಪಟ್ರು, ಆ ಮಲ್ಲಿ ನಿನ್ನ ಕೈಗೆ ಸಿಗೋದಿಲ್ಲ. ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ. ಅವಳು ಸೇರ್ಬೇಕಾಗಿರೋ ಜಾಗಕ್ಕೆ ಸೇರಾಗಿದೆ. ಅಂದ್ರೆ ನೀವು ಅವಳನ್ನ ಕೊಂದ್ರ? ಏ ಮಣಿ, ನಿನಗೇನು ತಲೆಗಿಲೆ ಕೆಟ್ಟಿದ್ಯಾ? ನಾವು ಅವಳನ್ನ ಮನೆಗೆ ಸುರಕ್ಷಿತವಾಗಿ ಬಿಟ್ಟು ಬಂದಿದ್ದೀವಿ ಅಂತ ಹೇಳ್ತಾ ಇದ್ರು, ಮತ್ತೆ ಅದನ್ನೇ ಕೇಳ್ತಾ ಇದೆಯಲ್ಲ. ಅಲ್ಲ, ನೀನೇ ಸುತ್ತಾಡಿ ಹುಡುಕಿ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಬಂದೆ ತಾನೆ. ಅಯ್ಯೋ, ಅವ್ರು ಸಿಗ್ಲಿಲ್ಲ ಅಂತ ನಾವೇನ್ ಮಾಡೋಕ್ಕಾಗುತ್ತೆ? ನೋಡು, ಅವಳಿಗಿನ್ನೂ ಅನ್ನದ ಋಣ, ಮಣ್ಣಿನ ಋಣ ಅನ್ನೋದಿತ್ತು ಅಂದರೆ ಜೀವಂತವಾಗಿರ್ತಾಳೆ. ಇಲ್ಲ ಅಂದರೆ ಶಿವನ ಪಾದ ಸೇರ್ಕೊಂಡಿರ್ತಾಳೆ.
ಹೆತ್ತ ಮಗಳೋ ಏನೋ ಗೊತ್ತಿಲ್ಲ. ಅವಳಿಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಆದರೂ ಅವಳನ್ನ ಕಂಡ್ರೆ ನನಗೇನೋ ಒಂಥರ ಸೆಳೆತ, ಏನೋ ಒಂಥರ ಮೋಹ. ಅದು ಯಾಕೆ ಅನ್ನೋದು ಮಾತ್ರ ನನಗೆ ಗೊತ್ತಿಲ್ಲ. ಅವಳು ನನ್ನವಳು, ನನ್ನ ಸ್ವಂತದವಳು ಅಂತ ನನಗೆ ಅನ್ಸೋದು ಯಾಕೆ? ಅವಳಿಗೂ ನನಗೂ ಎಷ್ಟೋ ವರ್ಷದ ಸಂಬಂಧ ಇದೆ ಅಂತ ನನಗೆ ಅನ್ನಿಸ್ತಿರುತ್ತೆ. ಅಂಥವಳು ಇವಾಗ ಯಾವ ಸ್ಥಿತಿಯಲ್ಲಿದ್ದಾಳೋ ನನಗೆ ಗೊತ್ತಾಗ್ತಾ ಇಲ್ಲ. ಅವ್ರು ಹೇಳೋ ಥರ ಅವ್ರೇನಾದರೂ ಮಲ್ಲಿನ ಕೊಂದುಬಿಟ್ಟಿದ್ರೆ ಆ ಕೃತ್ಯಕ್ಕೆ ನೇರವಾಗಿ ನಾನೇ ಹೊಣೆ ಆಗ್ತೀನಿ. ಅಪರಾಧಿ ಪ್ರಜ್ಞೆ ನನ್ನನ್ನು ಕಾಡುತ್ತೆ. ಯಾವ ತಪ್ಪು, ಯಾವ ಅನ್ಯಾಯನೂ ಮಾಡದೇ ಇರೋ ಆ ಮಲ್ಲಿಗೆ ಶಿಕ್ಷೆ ಒದಗೋದು ಯಾವ ನ್ಯಾಯ? ನೀನೇ ಹೇಳು ತಂದೆ. ಹಾಗೇನಾದರೂ ಆಗಿದ್ರೆ ನಾನು ನನ್ನ ಪ್ರಾಣ ತ್ಯಾಗನ ನಿನ್ನ ಸಮ್ಮುಖದಲ್ಲೇ ಮಾಡ್ತೀನಿ. ಯಾಕಂದರೆ ನಿರಪರಾಧಿ ಮಲ್ಲಿಗೆ ನನ್ನಿಂದ ಶಿಕ್ಷೆ ಆಗಿದೆ. ಅದಕ್ಕೆ ಪ್ರಾಯಶ್ಚಿತನೇ ನನ್ನ ಆತ್ಮಾಹುತಿ. ನಾಳೆ ಬೆಳಗಾದರೆ ಗ್ರಹಣ. ಈ ಕೇತುಗ್ರಸ್ತ ಖಗ್ರಾಸ ಸೂರ್ಯಗ್ರಹಣದಲ್ಲಿ ನನ್ನ ಎಲ್ಲ ಶಕ್ತಿನೂ ಕ್ಷೀಣಿಸಿ ನಾನು ಶಕ್ತಿಹೀನಳಾಗ್ತೀನಿ. ಆಗ ಅಗ್ನಿಕೊಂಡಕ್ಕೆ ಹಾರಿ ನನ್ನ ಪ್ರಾಣ ತ್ಯಾಗನ ಮಾಡ್ತೀನಿ. ಇದು ಸತ್ಯ 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 ಪರಮೇಶ್ವರ, ಇದು ಸತ್ಯ. ಯಾತನೆ ಪಡೋದನ್ನ ನನ್ನ ಕೈಲಿ ನೋಡೋದಕ್ಕಾಗದೆ ನಿನ್ನನ್ನ ಈ ಬಂಧನದಿಂದ ಬಿಡಿಸೋದಕ್ಕೆ ನಾನು ಬಂದೆ. ಈಗ ನೋಡಿದ್ರೆ ಆ ಶಾಸ್ತ್ರಿ ನನಗೆದ್ರಿ ನನ್ನಿಂದ ತಲೆ ಮರೆಸ್ಕೊಂಡು ಹೋಗಿದ್ದಾನೆ. ನಾನು ನಿನ್ನನ್ನ ಹೇಗೆ ಬಿಡಿಸ್ಲಿ? ಯೋಧನಿಗೆ ಸಹನೆ ಇರಬೇಕು, ಅಸಹನೆ ಇರಬಾರ್ದು. ರಣರಂಗದಲ್ಲಿ ಆಯುಧನ ಹಿಡಿದು ಶತ್ರುಗಳ ರುಂಡ ಕಡಿದು ರಣಚಂಡಿಗೆ ಔತಣ ಕೊಡಬೇಕು. ಹಾಗೆ ನಿಂತವ್ರಿಗೆ ಅದಮ್ಯ ಧೈರ್ಯ ಇರಬೇಕು, ಆತಂಕ ಇರಬಾರ್ದು. ಅಸಹನೆ ಆತಂಕ ಎರಡು ಅವಸಾನಕ್ಕೆ ದಾರಿ ಮಾಡಿಕೊಡುತ್ತೆ ಯಾಮಿನಿ. ಧ್ಯಾನ ಮಾಡೋಂಥರ ನಟಿಸಿ ಈಗ ಇಲ್ಲಿಂದ ಪಾಲಾಯನ ಮಾಡೋದ್ನಲ್ಲ, ಇದು ಸರಿನಾ? ತಕ್ಷಕ ಲೋಕದ ಯುವರಾಣಿ ನಾನು. ನನ್ನ ಕಿರುಬೆರಳಿನ ಇಶಾರೆಗೆ ಇಂಥ 100 ಸಾತ್ವಿಕ ಸಂತಾನಗಳು ಮತಿ ಮರೆತು ಮರಣಶಯಗೆ ಜಾರ್ತಾರೆ. ಅಂತ ನನ್ನನ್ನು ಹೀಗೆ ಮಂತ್ರ ಬಂಧನದಿಂದ ಬಂಧಿಸಿದಾನೆ ಅಂದ್ರೆ ಅವನು ನಿನಗೆ ಹೆದರ್ಕೊಂಡು ಓಡೋಗಿರ್ತಾನ? ಆ ರೀತಿ ಕಲ್ಪನೆ ಮಾಡ್ಕೊಂಡು ಬೀಗ್ಬೇಡ ಯಾಮಿನಿ. ಅಂದ್ರೆ ಎದುರಿ ಹೋಗಿಲ್ವಾ? ಖಂಡಿತವಾಗ್ಲೂ ಇಲ್ಲ. ಇಲ್ಲೇ ಯಾವ್ದಾದ್ರೂ ಮುಖ್ಯವಾದ ಕೆಲ್ಸದ ಮೇಲೆ ಹೋಗಿರ್ತಾನೆ. ಅವನ್ ಬರೋವರೆಗೂ ತಾಳ್ಮೆಯಿಂದ ಕಾಯಿ.
ಹುಚ್ಚಾಟದಲ್ಲಿ ಅವನನ್ನ ಹುಡ್ಕೊಂಡು ಇನ್ನೆಲ್ಲೋ ಹೋಗ್ಬೇಡ. ಸರಿ ಅಕ್ಕ, ನಾನು ಇಲ್ಲೇ ಕಾಯ್ತೀನಿ. ಧನ್ಯೋಸ್ಮಿ ನಾಗರತ್ನ, ಧನ್ಯೋಸ್ಮಿ. ಸಾಕ್ಷಾತ್ ಪರಶಿವನನ್ನು ನೋಡಿದಾಗ ಆಗ್ತಾ ಇದೆ ನನಗೆ. ಇವತ್ತಿಗೆ ನನ್ನ ಜೀವನ ಜನ್ಮ ಎರಡು ಸಾರ್ಥಕ ಆಯ್ತು, ಸಾರ್ಥಕ ಆಯ್ತು ತಾಯಿ, ಸಾರ್ಥಕ ಆಯ್ತು. ವಾಸುಕಿ ಲೋಕದ ಫಣೀಂದ್ರ ನಾಗವರ್ಮ ಅಪ್ಪಣೆ ಆಗಲಿ ನಾಗಮಣಿ. ನಾನು ಅಮೃತ ಮತ್ತು ಅರ್ಜುನ್ ಸಮೇತ ನಮ್ಮ ಲೋಕಕ್ಕೆ ಬಂದು ಸೇರುವ ಕಾಲ ಸಮೀಪಿಸಿದೆ. ನಮ್ಮನ್ನು ಸ್ವಾಗತಿಸಲು ಭವ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಿ. ಈ ಮಾತನ್ನು ಕೇಳ್ತಾ ಇದ್ರೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಇನ್ನ ನಮ್ಮ ಲೋಕದ ನಾಗಗಳು ಇನ್ನಷ್ಟು ಸಂತೋಷ ಪಡಬಹುದು. ನಿನ್ನ ಅಪ್ಪಣೆಯಂತೆಯೇ ಆಗಲಿ. ಊರ್ಮಿಳಾ, ನಂಗೆ ಯಾಕೋ ವಿಚಿತ್ರ ಅನ್ನಿಸ್ತಿದೆ. ಏನ್ ವಿಚಿತ್ರ ಯಾಮಿನಿ? ನಾಳೆ ಸೂರ್ಯಗ್ರಹಣ. ಅದಕ್ಕೆ ತಕ್ಕನಾಗಿ ವಾತಾವರಣದಲ್ಲಿ ಅಲ್ಲೋಲ ಕಲ್ಲೋಲ ಬೆಂಕಿ ಬಿರುಗಾಳಿ ಕಾಣಬೇಕು. ಆದರೆ ಇದು ಯಾವುದೂ ಕಾಣ್ತಿಲ್ಲ. ಆದರೆ ಅದನ್ನು ಬದಲಾಗಿ ವಾತಾವರಣದಲ್ಲಿ ಶುಭ ಸೂಚನೆ ಕಾಣ್ತಾ ಇದೆ. ಡಮರುಗ, ಗಂಟೆ, ನಾದ ಸುಶ್ರಾವ್ಯವಾಗಿ ಕೇಳಿ ಬರ್ತಿದೆ. ಇದೆಲ್ಲ ಯಾಕೆ? ಇದೆಲ್ಲ ಏನು ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ಬಿರುಗಾಳಿ ಬೀಸೋ ಕಡೆ ತಂಗಾಳಿ ಬೀಸ್ತಿದೆ. ಎಲ್ಲ ಒಳ್ಳೇದಾಗುತ್ತೆ ಅನ್ನೋ ತರ ಕಾಣಿಸ್ತಿದೆ. ಪ್ರಕೃತಿಯಲ್ಲಿ ಆಗ್ತಾ ಇರೋದನ್ನ ನೋಡ್ತಾ ಇದ್ರೆ ನನಗೂ ಹಾಗೆ ಅನ್ನಿಸ್ತಾ ಇದೆ. ಹೇಳಿ ಕೇಳಿ ಆ ಅಮೃತ ಶಿವನ ಮಹಾಭಕ್ತೆ. ಹಾಗೆ ಈ ಬುಡ್ಬುಡ್ಕೆ ಶಾಸ್ತ್ರಿ ಕೂಡ ಶಿವನ ಭಕ್ತ. ಇಬ್ರು ಸೇರಿ ಅದೇನ್ ಮಾಡಿದಾರೋ ನನಗೆ ಗೊತ್ತಾಗ್ತಾ ಇಲ್ಲ. ಅವರಿಬ್ರು ಏನೇ ಮಾಡಿದ್ರು ಸಹ ನನ್ನ ಕೈಯಿಂದ ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ಊರ್ಮಿಳಾ, ಒಂದು ಆ ಶಾಸ್ತ್ರಿ ಅಂತ್ಯ, ಇನ್ನೊಂದು ಆ ಅಮೃತಳ ಸಾವು. ಇದೆರಡು ನನ್ನ ಕೈಯಿಂದಲೇ. ಇದನ್ನ ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅದ್ ಸರಿ, ಅವಳನ್ನ ಹೇಗೆ ಕೊಂದ್ರಿ? ನಾವು ಹೇಗೆ ಪ್ಲ್ಯಾನ್ ಮಾಡಿದ್ವೋ ಹಾಗೆ ಕೊಂದ್ವಿ. ಸ್ವಲ್ಪನೂ ಆಚೆ ಈಚೆ ಆಗಲಿಲ್ಲ. ಮರ್ಲಿ ಸತ್ಲು ಅಂತ ನನಗೆ ಸಂತೋಷ ಆಗ್ತಿಲ್ಲ. ಆದರೆ ಅಮೃತ ನಮ್ಮ ಕೈಯಿಂದ ತಪ್ಪಿಸ್ಕೊಂಬಿಟ್ಲಲ್ಲ, ಅದೇ ನನಗೆ ಬೇಜಾರು.